ಬೆಂಗಳೂರಿನ ಮಿಷನ್ ರೋಡ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ನೂತನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎನ್ಯು ಆಸ್ಪತ್ರೆ ಉದ್ಘಾಟನೆಗೊಳಿಸಿತು. ಇದರೊಂದಿಗೆ ಯೂರಾಲಜಿ, ನೆಫ್ರಾಲಜಿ, ಫರ್ಟಿಲಿಟಿ ಮತ್ತು ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯಲ್ಲಿ ತನ್ನ ನಾಯಕತ್ವವನ್ನು ಆಸ್ಪತ್ರೆ ಮತ್ತಷ್ಟು ಬಲಪಡಿಸಿಕೊಂಡಂತಾಗಿದೆ. ಸೌಲಭ್ಯವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸದರು ಹಾಗೂ ಜಯದೇವ ರುದ್ರ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿಎನ್ ಮಂಜುನಾಥ್, ನಟ ಮತ್ತು ಚಲನಚಿತ್ರ ನಿರ್ದೇಶಕ ರಮೇಶ್ ಅರವಿಂದ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಕ್ಲಿನಿಕಲ್ ಪರಿಣಿತಿ ಮತ್ತು ಡಿಜಿಟಲ್ ನವೀನತೆಯ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳು ಹಾಗೂ ಉನ್ನತ ಮಟ್ಟದ ಚಿಕಿತ್ಸಾ ಅನುಭವವನ್ನು ನೀಡುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ರೂಪಿಸಲಾಗಿದೆ ಅಂತ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಎಂಕೆ ಹೇಳಿದ್ದಾರೆ. ಆರೋಗ್ಯ ಮೂಲ ಸೌಕರ್ಯವನ್ನು ಬಲಪಡಿಸುವುದು ಅತ್ಯಂತ ಅಗತ್ಯವಾಗಿದ್ದು, ಇಂತಹ ಮುಂದಾಳತ್ವಗಳು ನಾಗರಿಕರಿಗೆ ಗುಣಮಟ್ಟದ ಚಿಕಿತ್ಸೆಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಭಿಪ್ರಾಯಪಟ್ಟಿದ್ದಾರೆ. ನ್ಯೂ ಹಾಸ್ಪಿಟಲ್ಸ್ ಅವರು ಇವತ್ತು ಏನು ಈ ಒಂದು ಯೂರಿನರಿ, ಕಿಡ್ನಿ ಕೇರ್, ಫರ್ಟಿಲಿಟಿ ಮತ್ತು ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದು ಇವತ್ತಿನ ದಿವಸ ಅವರು ಇಲ್ಲಿ ಮಿಷನ್ ರೋಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವರಿಗಾಗಲೇ ಹಲವಾರು ಆಸ್ಪತ್ರೆಗಳನ್ನ ಈಗ ನಮ್ಮ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆರೋಗ್ಯದಲ್ಲಿ ಒಂದ್ ಕಡೆ ನಾವು ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಗಮನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಹೆಚ್ಚು ಗಮನ ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಆರೋಗ್ಯ ನಾವು ಹೇಗೆ ನಾವು ಅದನ್ನ ಕಾಪಾಡ್ಕೊಳ್ಬಹುದು. ಇದು ಇವತ್ತು ಆರೋಗ್ಯ ನಮ್ಮ ಕೈಯಲ್ಲಿ ಇರುವಂತದ್ದು. ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ನಾವು ಇವತ್ತು ಭಾರತ ದೇಶ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹದ ರಾಜಧಾನಿಯಾಗಿದೆ. ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿ, ಅಧಿಕ ರಕ್ತದ ಒತ್ತಡದ ರಾಜಧಾನಿ. ಅದರಿಂದ ಇವತ್ತು ಭಾರತ ದೇಶ ಈ ಕಿಡ್ನಿ ಡಿಸೀಸ್ ರಾಜಧಾನಿಯಾಗಿ ಕೂಡ ಬರ್ತಾ ಇದೆ. ರಾಜಧಾನಿಯಲ್ಲಿ ಇವತ್ತು ಒಂದು ಎನ್ಯು ಹಾಸ್ಪಿಟಲ್, ಕರ್ನಾಟಕದ ರಾಜಧಾನಿಯಲ್ಲಿ ಇವತ್ತು ಎನ್ಯು ಹಾಸ್ಪಿಟಲ್ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದ್ರೆ ಒಂದು ಮಾಹಿತಿ ಪ್ರಕಾರ ಇವತ್ತು ಭಾರತ ದೇಶದಲ್ಲಿ 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಯಾಕೆಂದ್ರೆ ಇವತ್ತು ಈ ಕಿಡ್ನಿ ಡಿಸೀಸ್ ಸಾಮಾನ್ಯವಾಗಿ ಬಹಳ 2 ಪ್ರಮುಖವಾದಂತ ಕಾರಣಗಳು ಯಾವುದು? ಒಂದು ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಇನ್ನೊಂದು ಅಧಿಕ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರ್. ನನಗೆ ಆಕ್ಚುಲಿ ಒಂದು ಪ್ಲಾಸ್ಟರ್, ಬ್ಯಾಂಡೈಡು ಹಾಕಕ್ಕೂ ಬರಲ್ಲ. ಆದ್ರೆ ಸಿನಿಮಾದಲ್ಲಿ ಹಾರ್ಟ್ ಸರ್ಜರಿ ಮಾಡಿದೀನಿ. ಅನೂಪ್ ಪ್ರಭಾಕರ್ ಹೃದಯನ ತೆಗೆದು ಶಿವರಾಜ್ ಕುಮಾರ್ಗೆ ಇಟ್ಟು ಅವ್ರ ಜೀವ ಉಳಿಸಿದೀನಿ. ದಟ್ ಇಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಅನ್ ಆಕ್ಟರ್. ಐ ಕ್ಯಾನ್ ಬಿ ಅ ಹಾರ್ಟ್ ಸರ್ಜನ್, ಐ ಕ್ಯಾನ್ ಬಿ ಅ ENT ಸರ್ಜನ್, ಐ ಕ್ಯಾನ್ ಬಿ ಅ ಡೆಂಟಿಸ್ಟ್, ಆಲ್ ಇನ್ ದ ಸೇಮ್ ಫಿಲ್ಮ್, ಇನ್ ದ ಸೇಮ್ ರೋಲ್. ಅದು ಸಾಲದು ಅಂತ ಅವತ್ತು ಸಂಜೆ ಲಾಯರ್ ಕೋಟ್ ಹಾಕೊಂಡು ಆ ಕೇಸನ್ನ ಆರ್ಗನೈಸ್ ಮಾಡ್ತಿರ್ತೀವಿ. ಈ ತರ ಬೇರೆ ಬೇರೆ ಡಾಕ್ಟರ್ ರೋಲ್ಸ್ ಮಾಡಿದೀವಿ. ಅದರಲ್ಲಿ ಬೇರೆ ಬೇರೆ ಹೀರೋ ಪಾತ್ರಗಳು ಮಾಡಿದ ಬಹಳ ವಿಶೇಷ ಅಂದ್ರೆ ಕೆಲವು ಚಿತ್ರಗಳು ಸಿಗುತ್ತೆ. ನೀವು ಆ ಥರ ಚಿತ್ರಗಳು ನೋಡಿರ್ತೀರಿ. ಶಂಕರ್ ಗುರು ನೋಡಿದೀರಾ? ಡಬಲ್ ಹೀರೋ